ಪರಿಚಯ ಮೇಡಮ್. ಸರ್, ನನ್ನ ಹೆಸರು ಮೋನಾರಾಜ್ ಅಂತ ಹೇಳಿ. ನಾನು ಮಂಡ್ಯ ಡಿಸ್ಟಿಕ್ ಮಳವಳ್ಳಿ ತಾಲೂಕಿನಲ್ಲಿ ಇರುವಂಥ ಲಾಯರ್ ಕೆ ಮುತ್ತುರಾಜ್ ಮತ್ತು ಸರೋಜಮ್ಮ ಅವರ 4ನೇ ಮಗಳು. ಓಕೆ, ಸೊ ನನಗಿಬ್ಬರು ಸಿಸ್ಟರ್ಸ್ ಇದ್ದಾರೆ, ಒಬ್ಬ ಬ್ರದರ್ ಇದ್ದಾರೆ. ನಾವು ಟೌನ್ನಲ್ಲೇ ವಾಸಿಗಳಾಗಿದ್ದೀವಿ. ನಾನು ನನ್ನ BE ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ನ ಮೈಸೂರಿನಲ್ಲಿ ಇರೋ JC ಇಂಜಿನಿಯರಿಂಗ್ ಕಾಲೇಜಲ್ಲಿ ಮುಗಿಸಿದ್ದೇನೆ. ಆ್ಯಂಡ್ ಈಗ ನಾನು ಒಂದಷ್ಟು ಬಿಸ್ನೆಸಸ್ ಜೊತೆಗೆ ಮಣಿಕಂಠ ಫೌಂಡೇಶನ್ನ ಫೌಂಡರ್ ಆಗಿದ್ದೇನೆ ಸರ್. ಈಗ ತಾವು ಕೂಡ ಒಬ್ಬ ಉದ್ಯಮಿ ಆಗಿದ್ದೀರಿ. ಯಾವ ರೀತಿ ಉದ್ಯಮ ಮಾಡ್ತಾ ಇದ್ದೀರಿ ಸರ್? ನಾನು ಬಂದು ಎನ್ವೈರನ್ಮೆಂಟಲ್ ಇಂಜಿನಿಯರ್ ಆಗಿರೋದ್ರಿಂದ ನಾನು ವೇಸ್ಟ್ ಮ್ಯಾನೇಜ್ಮೆಂಟ್ ಒಂದು ಇದನ್ನು ಆಪ್ಟ್ ಮಾಡ್ಕೊಂಡಿದ್ದೀನಿ. ಫೆಸಿಲಿಟೀಸ್ಗಳಿಗೆ ವೇಸ್ಟ್ ಹೇಗೆ ಮ್ಯಾನೇಜ್ ಮಾಡೋದು, ಎನ್ವೈರನ್ಮೆಂಟ್ಗೆ ಯಾವುದೇ ಥರ ಹಾನಿ ಆಗದಿರೋ ಥರ ನಾನು ಫೆಸಿಲಿಟೀಸ್ಗೆ ಗೈಡ್ ಮಾಡ್ತೇನೆ ಆ್ಯಂಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಕೊಡ್ತೇನೆ ಸರ್. ಈಗ ತಮ್ಮ ತಂದೆ ಕೂಡ ವಕೀಲರಂತ ಹೇಳಿದ್ರಿ, ತಾಯಿ ಕೂಡ ರಾಜಕೀಯದಲ್ಲಿ ಇದ್ದಾರೆ ಅಂತ ಹೇಳಿದ್ರಿ. ತಾವು ರಾಜಕೀಯನ ಯಾಕೆ ಮಾಡ್ಕೋಬೇಕಾಯ್ತಲ್ಲ ಮೇಡಮ್? ಸರ್, ನನಗೆ ರಾಜಕೀಯದ ಬಗ್ಗೆ ನಿಜವಾಗ್ಲೂ ಇಲ್ಲಿ ತನಕನೂ ಅಂತ ಇಂಟ್ರೆಸ್ಟ್ ಇವಾಗಿಂದ ಅಲ್ಲ, ಚಿಕ್ಕದ್ರಿಂದನೂ ನೋಡಿದ್ದೇನೆ. ಬಟ್ ಆದರೂ ಕೂಡ ನನಗೆ ಆ ಥರ ಯಾವುದೂ ಇಂಟ್ರೆಸ್ಟ್ ಇನ್ನೂ ತನಕ ಬಂದಿಲ್ಲ. ನನಗೆ ಸರ್ವಿಸ್ ಮಾಡಲೇಬೇಕು ಅನ್ನೋದಾದರೆ ಪಾಲಿಟಿಕ್ಸ್ ಆಗೇ ಮಾಡಬೇಕು ಅನ್ನೋದು ಏನು ಆ ಥರ ಇಲ್ಲ. ನಾನು ಹಾಗೆ ಕೂಡ ಸರ್ವಿಸ್ ಮಾಡ್ಬೋದು, ಅದು ನನ್ನ ಕೆಪಾಸಿಟಿ, ನನ್ನ ಎಬಿಲಿಟಿ ಮೇಲೆ ಹೋಗುತ್ತೆ ಅನ್ನೋದನ್ನ ಚಾಯ್ಸ್ ಮಾಡಿಕೊಂಡು ಮೊದಲಿಗೆ ಈ ಫೌಂಡೇಶನ್ನ ಶುರು ಮಾಡಿದ್ದೀನಿ ಸರ್. ಈಗ ಮುಂದೀಗ ಮಣಿಕಂಠ ಫೌಂಡೇಶನ್ ಅಂತ ಮಾಡಿದ್ರೆ ಪ್ರತಿದಿನ 500 ಇದಕ್ಕೆ ಬಂದಂಥ ಹಸ್ತಂತವರಿಗೆಲ್ಲ ಅನ್ನದಾನ ಕೊಡ್ತಾ ಇದ್ರು. ಅದು ಹೇಗೆ ಪ್ರೇರಿತ ಆಯಿತು ಮೇಡಮ್ ತಮಗೆ? ಸರ್, ಇವಾಗ ಹೇಳಬೇಕಂದ್ರೆ ಮನುಷ್ಯನಿಗೆ ತೃಪ್ತಿ ಅನ್ನೋದು ಅನ್ನದಾನದಲ್ಲೇ ಸಿಗುತ್ತೆ ಅನ್ನೋದನ್ನ ನಾನು ಸಣ್ಣವರಿಂದ ನಾನೇ ಎಕ್ಸ್ಪೀರಿಯನ್ಸ್ ಆಗಿದ್ದೀನಿ. ಆ್ಯಂಡ್ ಜೊತೆಗೆ ನನ್ನ ಪೇರೆಂಟ್ಸಿಂದ ಆಗಲಿ, ಫ್ರೆಂಡ್ಸಿಂದ ಆಗಲಿ, ತುಂಬ ದೊಡ್ಡವ್ರ ಹತ್ರ ಎಲ್ಲ ನಾನು ಈ ವಿಷಯನ ತುಂಬ ಥರ ತಿಳ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ನಾನೇ ನನ್ನ ಕಣ್ಣಾರ ಏನು ನಾನು ಮಣಿಕಂಠ ಫೌಂಡೇಶನಲ್ಲಿ ನೋಡ್ತಾ ಇದ್ದೀನಿ ಅದೆಲ್ಲ ಸಾಕ್ಷಿ. ಆ್ಯಂಡ್ ಬೇರೆ ಕಡೆ ನಾನು ಏನು ನೋಡಿದ್ದೀನಿ ಅದು ಕೂಡ ನನ್ನ ಎಕ್ಸ್ಪೀರಿಯನ್ಸ್. ಎಲ್ಲರೂ ಹೊಟ್ಟೆ ಹಸ್ದಾಗ ಯಾವ ಥರ ಇರ್ತಾರೆ, ಊಟ ಮಾಡಿದ ಮೇಲೆ ಅವ್ರ ಮುಖದಲ್ಲಿ ಬರೋ ಒಂದು ಖುಷಿ ಹೇಗಿರುತ್ತೆ, ಅವರ ನಗು ಮುಖ ಆ್ಯಂಡ್ ಅವ್ರಿಗಿರೋ ಆ ತೃಪ್ತಿ, ಅದನ್ನೆಲ್ಲ ನೋಡಿದಾಗ ನನಗೂ ಈ ಥರ ಮಾಡಬೇಕು ಅಂತ ಒಂದೆರಡು ಮೂರು ಕಡೆ ನಾನು ನೋಡಿದ್ದೀನಿ ಸರ್. ಅದೇ ನನಗೆ ಮಾಡಬೇಕಂತ ಇತ್ತು. ಆ್ಯಂಡ್ ನನ್ನ ಆ ಒಂದು ಕೆಲಸ ಮಾಡೋದಕ್ಕೆ ನನಗೆ ಪಾರ್ಟ್ನರ್ ಆಗಿ ವಿನಯ್ ಸರ್ ಸಿಕ್ಕಿದ್ರು. ಸೊ ಇಟ್ ಈಸ್ ಈಸಿ. ನನಗೆ ಇವ್ರ ಜೊತೆ ಮಾಡಿದ್ರೆ ನಂದು ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ ಸೊಸೈಟಿಗೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಇದನ್ನ ಶುರು ಮಾಡಿದ್ವಿ. ಈಗ ವಿನಯ್ ಸರ್ ಬಗ್ಗೆ ಒಡನಾಟ ಅಂದ್ರೆ ಯಾವ ರೀತಿ ತಮಗೆ ಸ್ಪಂದಿಸ್ತಾ ಇದ್ದಾರೆ ಮೇಡಮ್? ಸರ್, ಈಗ ವಿನಯ್ ಸರ್ ಏನಿದ್ದಾರೆ, ಅವ್ರಿಗೂ ಕೂಡ ಅವರು ಈಸ್ ಆಲ್ಸೋ ಎ ಬಿಸ್ನೆಸ್ ಮ್ಯಾನ್. ಜೊತೆಗೆ ಈ ತರ ಅವ್ರಿಗೆ ಮುಂಚೆ ಒಂದು ವೃದ್ಧಾಶ್ರಮ ಕಟ್ಟೋ ಒಂದು ಐಡಿಯಾ ಇತ್ತು. ಈ ತರನೇ ನಾವು ಹಾಗೆ ಯಾವಾಗಾದ್ರೂ ಮೀಟ್ ಆದಾಗ ಮಾತಾಡ್ಬೇಕಿದ್ರೆ ಡಿಸ್ಕಷನ್ ಅಲ್ಲಿ ಈ ತರ ಇದೆ ನನ್ನ ಐಡಿಯಾಸ್ ಅಂತ ಹೇಳಿದ್ರು. ಆದ್ರೆ ಅದ್ರ ಜೊತೆಗೆ ವೃದ್ಧಾಶ್ರಮ ಅನ್ನೋದು ಏನಿದೆ, ಅದಕ್ಕಿಂತ ಮುಂಚೆ ಅನ್ನದಾನ ಮಾಡೋದು ಇನ್ನೂ ಬೆಟರ್ ಆಪ್ಷನ್ ಅಂತ ನಾನು ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದೆ. ಸೊ ಹಾಗಾಗಿ ಅವ್ರಿಗೆ ಅನ್ನದಾನ ಮಾಡೋದ್ರ ಬಗ್ಗೆ ಮತ್ತೆ ಅವ್ರಿಗೆ ಮಣಿಕಂಠ ಸ್ವಾಮಿ ಮೇಲೆ ಇರೋ ಭಕ್ತಿ ಏನಿದೆಯಲ್ಲ, ಅನ್ನದಾನ ಪ್ರಭುವೇ ಅಂತ ಹೇಳ್ತಾರೆ ಮೇಡಮ್. ಇದನ್ನೇ ನಾವು ಫಸ್ಟ್ ಇನಿಷಿಯಲಿ ಶುರು ಮಾಡೋಣ ಅಂತೆಲ್ಲ ಪ್ಲಾನ್ ಮಾಡಿ ಈ ಫೌಂಡೇಶನ್ ಶುರು ಮಾಡಿದ್ದು ಸರ್. ಅಂಡ್ ಇದರಲ್ಲಿ ತುಂಬಾ ಸಪೋರ್ಟ್ ಆಕ್ಚುಲಿ ನನಗೆ ಅವ್ರ ಕಡೆಯಿಂದ ಇದೆ. ಈಗ ಇದೇನು ಫೌಂಡೇಶನ್ ಅಂತ ಮಾಡ್ತಾ ಇದ್ರ, ತಮ್ಮ ಮನೆಯಲ್ಲಿ ತಮ್ಮ ಫ್ಯಾಮಿಲಿಗೆ ತಮ್ಮ ತಂದೆ ತಾಯಿ ವಿಚಾರ ಕೇಳಿದಾಗ ಅವ್ರು ಏನಂದ್ರು ಮೇಡಮ್? ಸರ್, ಈಗ ನನ್ನ ತಂದೆ ತಾಯಿ ಅವರು ಮೊದಲು ಕೇಳೋದೇನು ಗೊತ್ತಾ, ಇದರಿಂದ ನೀನು ಶುರು ಮಾಡೋದು ಮಾಡ್ತೀಯಾ, ಬಟ್ ಇದನ್ನ ನಡ್ಸ್ಕೊಂಡು ಹೋಗೋದಿದೆಯಲ್ಲ ಅದು ತುಂಬಾ ಮುಂದೆ ಟಫೆಸ್ಟ್ ಆಗ್ಬೋದು, ಟಫ್ ಟೈಮ್ಸ್ ಬರ್ಬೋದು ಅಂತ ಎಲ್ಲ ಹೇಳ್ತಾರೆ. ಸರಿ, ಈಗ ನಾನು ಅಂಟಿಲ್ ಅನ್ಲೆಸ್ ಆನ್ ಫೀಲ್ಡ್ ಬರಲಿಲ್ಲ ಅಂತ ಅಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಹೇಗಾಗುತ್ತೆ, ಏನ್ ಆಗುತ್ತೆ ಏನ್ ಆಗಲ್ಲ ಅನ್ನೋದಕ್ಕೆ ಜನಗಳನ್ನ ಕೇಳಿದ್ರೆ ಎಲ್ಲ ಪಾಸಿಟಿವ್ ನೆಗೆಟಿವ್ಸ್ ಎಲ್ಲಾನು ಬರುತ್ತೆ. ಓಕೆ, ಸೊ ಅದ್ರ ಬದಲು ನಾನೇ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಅಂಡ್ ಇವಾಗ ನಾನು ಏನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಅದು ನನಗೆ ಆಲ್ಮೋಸ್ಟ್ ಇನ್ ಅ ಬೆಟರ್ ವೇ ಅಲ್ಲಿ ಹೋಗ್ತಾ ಇದೆ ಅಂತ ನನ್ಗೆ ಅನ್ಸುತ್ತೆ. ಅಂಡ್ ನನ್ನ ಅಪ್ಪ ಅಮ್ಮ ಏನಿದ್ದಾರೆ, ಅವರು ಇವಾಗ ಶುರು ಆಗೋಕ್ಕೂ ಮುಂಚೆ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಇರಲಿಲ್ಲ. ಈಗ ಅವ್ರಿಗೆ ತುಂಬಾ ಕಾನ್ಫಿಡೆನ್ಸ್ ಇದೆ, ನಾನು ನಡ್ಸ್ಕೊಂಡು ಹೋಗ್ತೀನಿ, ಮಾಡ್ತೀನಿ, ಐ ಹ್ಯಾವ್ ದಟ್ ಕೆಪಾಸಿಟಿ ಅನ್ನೋದು ಅವ್ರಿಗೆ ಬಂದಿದೆ ಸರ್. ನಿಮ್ಮ ಫೌಂಡೇಶನ್ ಇಂದ ಬರೀ ಏನು ಅನ್ನದಾನ ಆ ಥರ ಹಸಿದವರಿಗೆ ನೀಗಿಸ್ತಾ ಇದ್ರೆ, ಮುಂದೆ ಏನಾರು ಬಡ ಮಕ್ಕಳಿಗೆ ಎಜುಕೇಶನ್ ಆಗಿರ್ಬೋದು, ಅದ್ರ ಬಗ್ಗೆ ಏನಾರು ಐಡಿಯಾಸ್ ಏನಾರು ಇದೆಯಾ ಮೇಡಮ್? ಸರ್, ಈಗಿನ ಪ್ಲಾನ್ ಪ್ರಕಾರ ನಾವು ಅನ್ನದಾನ ಶುರು ಮಾಡಿ ನಾವು June 17th ಶುರು ಮಾಡಿರೋದು. ಇನ್ನೇನೋ 1 ಮಂತ್ ಆಗ್ತಾ ಬರ್ತಾ ಇದೆ.
ನಾವು ಇನ್ನ ಒಂದಷ್ಟು ದಿನಗಳ ಕಾಲ ಅನ್ನದಾನನೇ ಮಾಡಬೇಕು ಅಂತ ಅನ್ಕೊಂಡಿದೀವಿ ಸರ್. ಇದ್ರ ಜೊತೆಗೆ ಇನ್ನ ಒಂದ್ 4 ಕಡೆ ಇದೇ ತರ ಅನ್ನದಾನ ಇಲ್ಲೇ ಮೈಸೂರ್ ಸಿಟಿ ಲಿಮಿಟ್ಸ್ ಅಲ್ಲೇನೆ ಮಾಡ್ಬೇಕು ಅನ್ನೋದು ಪ್ಲಾನ್ ಇದೆ. ಇದೆಲ್ಲ ಮಾಡಿದ್ಮೇಲೆ ನಮ್ಮ ಫೌಂಡೇಶನ್ ನಿಜವಾಗ್ಲೂ ಇನ್ನ ಸಹಾಯ ಮಾಡೋದಕ್ಕೆ ಕೇಪಬಲ್ ಇದೆ ಅನ್ನೋದಾದ್ರೆ ಮುಂದೆ ಮಕ್ಕಳ ಭವಿಷ್ಯಕ್ಕೂ ಕೂಡ ನಾವು ಸಹಾಯ ಮಾಡೋದಕ್ಕೆ ಮುಂದೆ ಬರ್ತೀವಿ ಸರ್. ಇದ್ರ ಬಗ್ಗೆ ತಮ್ಮ ಸ್ನೇಹಿತರು ಏನಾರು ವಿಶೇಷ ಏನಾರು ಹೇಳ್ತಿದಾರಾ ಈ ತರ ಮಾಡಿದ್ರೆ ಒಳ್ಳೇದು ಅಂತ? ಫ್ರೆಂಡ್ಸ್ ಸರ್ಕಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ರಿಲೇಟಿವ್ಸ್, ಫ್ಯಾಮಿಲಿ ತುಂಬಾ ಕ್ಲೋಸ್ ಆಗಿದೆ. ಈ ಫೌಂಡೇಶನ್ ಬಗ್ಗೆ ಎಲ್ಲರಿಗೂ ಅವ್ರಿಗೆ ತುಂಬಾ ಪಾಸಿಟಿವ್ ಇದು ಬಂದಿದೆ. ಫ್ರೆಂಡ್ಸ್ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಆಕ್ಚುಲಿ ಅವ್ರ ಮನಸ್ಸಲ್ಲೂ ಕೂಡ ಈ ತರ ಒಂದಿಷ್ಟು ಸರ್ವಿಸಸ್ಗಳು ಮಾಡ್ಬೇಕು ಅನ್ನೋದೊಂದು ಇರುತ್ತೆ. ಬಟ್ ಏನಂತ ಅಂದ್ರೆ ಅವ್ರು ಇಂಪ್ಲಿಮೆಂಟ್ ಮಾಡೋದಕ್ಕೆ ಒಂದು ಒಳ್ಳೆ ಸ್ಟೇಜ್ ಸಿಕ್ಕಿರಲ್ಲ, ಅಥವಾ ಅವ್ರು ಮಾಡ್ಬೇಕು ಅನ್ನೋದಕ್ಕೆ ಯಾರ್ದು ಸಪೋರ್ಟ್ ಸಿಕ್ಕಿರಲ್ಲ. ಬಟ್ ನನ್ಗೆ ಏನೋ ದೇವ್ರ ನಂಗೆ ಒಂದು ಸಪೋರ್ಟ್ ಸಿಗೋ ತರ ಮಾಡಿದ್ದಾರೆ. ಅಂಡ್ ಆ ಸಪೋರ್ಟ್ ಜೊತೆಲೆ ನಾನು ಹೋಗ್ತಾ ಇರೋದ್ರಿಂದ ಎಲ್ಲರೂ ಖುಷಿಯಾಗಿದ್ದಾರೆ. ಅವರು ನನಗೆ ಸಹಾಯ ಮುಂದೆ ಮಾಡ್ತಾರೆ ಸರ್. ಇದ್ರ ಜೊತೆಗೆ ಒಂದ್ ಕಡೆ ತಾವು ಬಿಸ್ನೆಸ್ ವುಮೆನ್ ಆಗಿದ್ರೆ, ಒಂದ್ ಕಡೆ ಫ್ಯಾಮಿಲಿ ಮಕ್ಕಳ ಇದ್ದಾರೆ, ಯಾವ ರೀತಿ ಎರಡನ್ನೂ ಸರಿ ದೂಗಿಸ್ತೀರಾ ಮೇಡಮ್? ಸರ್ ಈಗ ಏನಂದ್ರೆ ಈಗಿನ ಒಂದು ಸಿಚುವೇಶನ್ ಅಲ್ಲಿ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡೋ ಒಂದು ಕಾಮನ್ ನೀವು ಫ್ಯಾಕ್ಟರ್ನ ಎಲ್ಲಾ ಕಡೆ ನೋಡ್ತಾ ಇದ್ದೀರಾ. ಹಾಗೆ ಮಗು ಏನಿದೆ ಅದನ್ನು ಕೂಡ ನನ್ಗೆ ಒಳ್ಳೆ ಫ್ಯಾಮಿಲಿ, ಗಾಡ್ ಬ್ಲೆಸ್ ಅದು ನನ್ಗೆ. ನನ್ನ ಫ್ಯಾಮಿಲಿ ಏನಿದೆ ಅವ್ರು ಕಂಪ್ಲೀಟ್ ಆಗಿ ನನ್ನ ಮಗಳದ್ದು ಜವಾಬ್ದಾರಿ ಆಗಿರ್ಬೋದು, ಅಥವಾ ಅವಳಿಗೆ ಸ್ಕೂಲ್ಗೆ ಏನು ಸ್ಕೂಲಿಗೆ ಕಳಿಸ್ಬೇಕು, ಇನ್ನೊಂದು ಎಲ್ಲದಕ್ಕೂ ಅವಳಿಗೆ ಸಹಾಯ ಮಾಡ್ತಾರೆ. ಅವರೇ ತುಂಬಾ ಬ್ಯಾಕ್ ಎಂಡ್ ಅಲ್ಲಿ ಅವರೇ ನಿಂತು ಸಹಾಯ ಮಾಡ್ತಿರೋದ್ರಿಂದ ನನಗೆ ಒಂದಷ್ಟು ವರ್ಷಗಳ ಕಾಲ ನನಗೆ ನಿಜವಾಗ್ಲೂ ಏನು ತೊಂದರೆ ಆಗ್ತಿರೋ ತರ ಅವರೇ ನೋಡ್ಕೊಂತಾ ಇರೋದ್ರಿಂದ ನಾನು ಎರಡೂ ಕಡೆನೂ ಮ್ಯಾನೇಜ್ ಮಾಡ್ಬೋದು ಸರ್. ಕೊನೆಯದಾಗಿ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಮಹಿಳೆಯರು ಮನೆಯಲ್ಲೇ ಕೂರ್ಬೇಕು, ಅಥವಾ ಮನೆಯಲ್ಲೇ ಕೂತು ಅವರ ಥಾಟ್ಸ್ಗಳನ್ನಾಗ್ಲಿ ಅವ್ರ ಐಡಿಯಾಸ್ಗಳನ್ನಾಗ್ಲಿ ಅಲ್ಲೇ ಮನೆಯಲ್ಲಿ 4 ಗೋಡೆ ಮಧ್ಯದಲ್ಲಿ ಹೇಗೆ ಬಚ್ಚಿಟ್ಕೊಬೇಕು ಅನ್ನೋದನ್ನ ಕಲಿಬೇಡಿ. ಅದನ್ನ ಹೊರಗಡೆ ತರೋ ಪ್ರಯತ್ನ ಮಾಡಿ. ಚಿಕ್ಕದಾಗ್ಲಿ ಅದು ಪರವಾಗಿಲ್ಲ, ಸ್ಮಾಲ್ ಇನ್ವೆಸ್ಟ್ಮೆಂಟ್ ಆಗ್ಲಿ, ವಿತೌಟ್ ಇನ್ವೆಸ್ಟ್ಮೆಂಟ್ ಆಗ್ಲಿ, ಏನಾದ್ರೂ ನಿಮ್ ಕೈಯಿಂದ ಇದರಿಂದ ನಿಮ್ಮ ಯೋಚನೆಗಳನ್ನ ಹೊರಗಡೆ ಹಾಕ್ಬೇಕು ಮಾಡ್ಬೇಕು ಅನ್ನೋದೇನಾದ್ರೂ ಮನಸ್ಸಲ್ಲಿದ್ರೆ ದಯವಿಟ್ಟು ಅದನ್ನ ಹೊರಗಡೆ ತಗೊಂಡ್ಬನ್ನಿ ಅಂಡ್ ಅದನ್ನ ಇಂಪ್ಲಿಮೆಂಟ್ ಮಾಡಿ. ಖಂಡಿತ ನಿಮ್ ಫ್ಯಾಮಿಲಿ ಆ ದಿನದಲ್ಲಿ ನಿಮಗ್ ಸಪೋರ್ಟ್ ಮಾಡದೇ ಇರ್ಬೋದು, ಬಟ್ ನಿಮ್ ಒಳ್ಳೆ ಕೆಲಸಗಳನ್ನ ನೋಡಿ ಮುಂದೆ ಒಂದಿನ ಅವರು ನಿಮ್ಮನ್ನ ಹೊಗಳ್ತಾರೆ, ಜೊತೆಗೆ ಸಪೋರ್ಟ್ ಖಂಡಿತ ಮಾಡ್ತಾರೆ. ಈ ವಿಚಾರವಾಗಿ ಏನಾದ್ರು ವಿಶೇಷ ಹೇಳೋದಿದ್ರೆ, ಇಲ್ಲ ತಮ್ಮಿಂದ ಯಾರಿಗಾರು ಏನಾದ್ರು ಒಳ್ಳೆತನ ಆಗಿದೆ ಅದ್ರ ಬಗ್ಗೆ ಏನಾರು ಹೇಳಕ್ ಇಷ್ಟಪಡ್ತೀರಾ? ಅದೇ ಇವಾಗ ನೋಡಿ ಸರ್, ಅನ್ನದಾನ ಏನ್ ಮಾಡ್ತಾ ಇದೀವಿ, ಇಲ್ಲಿರೋ 4 ಜನಗಳಿಗೆ ಎಷ್ಟು ಅನುಕೂಲ ಆಗ್ತಿದೆ. ಹಾಗೆ ನಿಮ್ಮಲ್ಲಿ ನಿಮ್ಮ ಒಂದು ಪ್ಲೇಸ್ ಅಲ್ಲಿ ಯಾರಿಗಾದ್ರೂ ಅನುಕೂಲ ಮಾಡ್ಕೊಡ್ಬೇಕು ಅಂತ ಏನಾದ್ರೂ ಇದ್ರೆ ದಯವಿಟ್ಟು ಈ ತರ ಒಂದ್ ಸಣ್ಣ ಪುಟ್ಟ ಕೆಲಸಗಳನ್ನ ದಿನನಿತ್ಯ ಮಾಡ್ಬೇಕು ಅಂತ ನಾನು ಹೇಳಲ್ಲ. ಅಟ್ಲೀಸ್ಟ್ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಆವಾಗ ಈ ತರ ಒಂದು ಅನ್ನದಾನ ಮಾಡೋ ಕಾರ್ಯಕ್ರಮಗಳನ್ನ ಇಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಸರ್.